ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲು ಸಮೀಪದ ಕಾರಗುಂದ ಗೌಡ ಸಮಾಜದಲ್ಲಿ ಮಧ್ಯವಜನ ಶಿಬಿರದ ಸಮಾರಂಭ ನಡೆಯಿತು. ಕಾರ್ಕಳ ತಾಲೂಕು ಕಚೇರಿ ಬಳಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ 6 ಶಾಲೆಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಿಸಲಾಯಿತು. ನಾಪೋಕ್ಲು ಸಮೀಪದ ಕುಂದಿಲ ಕಕ್ಕಬೆ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಗ್ರಾಮ ಸಭೆ ನಡೆಯಿತು. ಕುಡಿಯುವ ನೀರಿನ ಪೂರೈಕೆ ಸಮರ್ಪಕವಾಗಿ ಆಗುತ್ತಿಲ್ಲ. ರಸ್ತೆಗಳು ಗುಂಡಿ ಬಿದ್ದು ಸಂಚಾರ ಯಾತನಾಮಯವಾಗಿದೆ. ಇಲಾಖಾ ಅಧಿಕಾರಿಗಳು ಗ್ರಾಮ ಸಭೆಗೆ ಹಾಜರಾಗಿಲ್ಲ. ಹೀಗೆ ವಿವಿಧ ವಿಷಯಗಳ ಕುರಿತು ಗ್ರಾಮಸ್ಥರು ಅಸಮಾಧಾನ ಗ್ರಾಮ ಸಭೆಯಲ್ಲಿ ವ್ಯಕ್ತವಾಯಿತು. ನಾಪೋಕ್ಲು ಸಮೀಪದ ಕುಂದಿಲ ಕಕ್ಕಬೆ ಗ್ರಾಮ ಪಂಚಾಯಿತಿಯ 2024-25ನೇ ಸಾಲಿನ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡ ಗ್ರಾಮಸ್ಥರು ಸಮಸ್ಯೆಗಳ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹರಿಸುವಂತೆ ಒತ್ತಾಯಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೊಂಗೇರ ಶಿಲ್ಪಾ ಲೋಕೇಶ್ ಅಧ್ಯಕ್ಷತೆಯಲ್ಲಿ ನೋಡಲ್ ಅಧಿಕಾರಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಬಾಲಕೃಷ್ಣರಯ್ಯವರ ಸಮ್ಮುಖದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಉಪಸ್ಥಿತಿಯಲ್ಲಿ ಕಕ್ಕಬೆಯ ವಿಎಸ್ಎಸ್ಎನ್ ಸಭಾಂಗಣದಲ್ಲಿ ಗ್ರಾಮ ಸಭೆ ನಡೆಯಿತು. ಸದರಿ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಜೆಎಂ ಕಾಮಗಾರಿಯು ಪ್ರಾರಂಭಿಸಿ 3 ವರ್ಷ ಆದರೂ ಪೂರ್ಣವಾಗದ ಬಗ್ಗೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆಗಳು ತುಂಬಾ ಹದಗೆಟ್ಟಿದ್ದು, ರಸ್ತೆಗಳನ್ನು ಸರಿಪಡಿಸಲು ಮತ್ತು ರಸ್ತೆ ಬದಿಯ ಚರಂಡಿಗಳನ್ನು ಸರಿಪಡಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದರು. ನಾಲಾಡಿ ಗ್ರಾಮದಲ್ಲಿ ಬಿ ಫಾರೆಸ್ಟ್ ನವರು ಕಟ್ಟಡವನ್ನ ಕಟ್ಟುತ್ತಿರುವ ಬಗ್ಗೆ ಕೆಲ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದರು. ಯುವಕಪಾಡಿ ಗ್ರಾಮದ ಸರ್ವೆ ನಂಬರ್ 250/9 ಮತ್ತು 254ರ ಸರ್ಕಾರಿ ಜಾಗದಲ್ಲಿ ಇದ್ದ ಒತ್ತುವರಿಯನ್ನ ಯಾವುದೇ ಕಾರಣಕ್ಕೂ ಮೀಸಲು ಅರಣ್ಯಕ್ಕೆ ಸೇರಿಸಬಾರದು ಎಂದು ಸಭೆಯಲ್ಲಿ ನಿರ್ಣಯಿಸಲಾಯಿತು. ಮನೆಗಳನ್ನು ನಿರ್ಮಿಸಿಕೊಂಡಿರುವ ಹಾಗೂ ತೋಟಗಳನ್ನು ಮಾಡಿರುವಂತಹ ಜಾಗವನ್ನ ಯಾವುದೇ ಕಾರಣಕ್ಕೂ ಮೀಸಲು ಅರಣ್ಯಕ್ಕೆ ಬಿಟ್ಟುಕೊಡುವುದಿಲ್ಲ ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಸಭೆಗೆ ಇಲಾಖಾ ಅಧಿಕಾರಿಗಳು ಹಾಜರಾಗದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಪರಮಾತ್ಮನ ಧ್ಯಾನ ಶ್ರೀರಾಮ ರಾಮ. ಸಣ್ಣ ಮಟ್ಟಿಗೆ ವ್ಯಾಪಾರ ಆಗ್ತದೆ ಮತ್ತು ನಮ್ಮ ಬಿಲ್ಡಿಂಗಿನ ಬಾಡಿಗೆಯಲ್ಲಿಯೂ ನಡೆಸ್ತಾ ಹೋಗ್ತಾ ಇದ್ದೇವೆ ಹೇಳಿ ನಮಗೆ ಸಲಹೆ ಕೊಡಬೇಕಾಗಿ ಕಳೆದ ಮಹಾಸಭೆಯಲ್ಲಿ ಈ ಸಂಖ್ಯೆಯ ಕೆಳಗಿನ ಮಾಜಿ ಸದಸ್ಯರು ದೈವಾಂಶದಿಂದ ಮೃತಪಟ್ಟಿದ್ದು ಅತೀವ ದುಃಖದಿಂದ ವಿಷಾದಿಸಿದ್ದೇವೆ. ಮೃತಪಟ್ಟ ಎಲ್ಲ ಸದಸ್ಯರ ಆರೋಗ್ಯಕ್ಕೆ ಬರುವಂತಹ ಕೆಲಸವನ್ನು ಹಾಗೂ ಅವರ ವಾರಸುದಾರರಿಗೆ ಐಶ್ವರ್ಯ ಆರೋಗ್ಯವಾಗಿ ಅವರು ದಯಪಾಲಿಸಲಿ ಎಂದು ಪ್ರಾರ್ಥಿಸಿದ್ದೇವೆ. ಈ ಕೆಳಗೆ ನಮೂನಿಸಿದ ಹೆಸರು ಅಲ್ಲದೆ ನಮ್ಮ ಗಮನಕ್ಕೆ ಬಾರದೆ ಬಿಟ್ಟುಕೊಂಡಿದ್ದಲ್ಲಿ ಅಂಥವರ ಹೆಸರನ್ನು ದಯಮಾಡಿ ವ್ಯಕ್ತಿಗತವಾಗಿ ಕೇಳಿಕೊಳ್ತೇನೆ. ಮೃತಪಟ್ಟ ಸದಸ್ಯರೆಂದರೆ ಡಿ.ಕೆ. ಬಾಲಕೃಷ್ಣ, ಅಪ್ಪಚೀರ ಕಮಲಮುತ್ತಣ್ಣ, ಮಂಡ್ಯದ ರಾಜಪ್ಪ ಚಂದ್ರಪ್ಪ, ಉಲ್ಲೇರ ಕೆ. ಕಾವೇರಪ್ಪ, ಮುಂಜೋಳಿನ ಸಂಪತ್ ದೇವಯ್ಯ, ಒಪ್ಪಂಡ ಜಾಲಿಗೋಪಯ್ಯ, ವಿದ್ಯಾಖಂಡ ಕಾಳಪ್ಪ, ಒಟ್ಟೋಳನ ಬಿದ್ದಯ್ಯ, ಮುತ್ತಂಜಕ್ರ ಡಬ್ಲ್ಯೂ ದೇಶವ್ವ, ಅಪ್ಪಚಕ್ರೊಂಡ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಸಭೆ ಬರುವ. ಇದರಲ್ಲಿ ಏನು ಅಂತಂದ್ರೆ ಮ್ಯಾಕ್ಸಿಮಮ್ ಜನರಿಗೆ ಡೌಟ್ ಇದೆ. ನಾನು ಬೆಳಿಗ್ಗೆ ಬಂದು ಇವನ್ನು ಕೇಳಿದ್ದು, ನಾನು ಫುಲ್ ಮೆಂಬರ್ ಆಫ್ ನೋಡಿದ್ದು. ಆಗ ಅವ್ರು ಹೇಳಿದ್ರು ಇಲ್ಲ, ಒಂದು ಮೆಂಬರ್ಸ್ಗೆ ಮಾತ್ರ ಬುಕ್ ಕಳಿಸಿದ್ರು. ಏಕೆಂದ್ರೆ ಹೆಚ್ಚಿನ ಜನರಿಗೆ ಈಗ 76 ಜನರು ಬಾಕಿ ಇದ್ದಾರೆ ಕಟ್ಟಲಿಗೆ ಅಂತ ಹೇಳ್ತಿದ್ರು. ಅವರಿಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ಹೋಗಿದೆ ಅಂತ ಒಂದಾದ್ರು. ಎರಡನೇದಾಗಿ ಡೈರೆಕ್ಟ್ ನಾಯಕರು ಅವರಿಗೆ ಅಮಾನ್ಯತೆ ಭಾಳ ಈಸಿ, ಅದು ದೊಡ್ಡ ವಿಶೇಷ ಇಲ್ಲ. ಆದರೆ ಅಮಾನ್ಯತೆ ಇಡಬೇಕಾದ್ರೆ ಈಗ ಕಾಫಿ ಸೊಸೈಟಿಯಿಂದ ಒಂದು ಲೆಟರ್ ಹೋಗಿದೆ, ರಿಜಿಸ್ಟರ್ ಲೆಟರ್. ಏನಂತಂದ್ರೆ ನಿಮ್ಮ ವೋಟರ್ ಐಡಿಯನ್ನು ನಾವು ಕ್ಯಾನ್ಸಲ್ ಮಾಡ್ತೇವೆ ಅಂತೇಳಿ. ಅದೇ ರೀತಿ ಈಗ ಅವರಿಗೆ ಒಂದು ನೋಟಿಸ್ ಹೋಗಿ ನೀವು ಕೇಳಲು ಕೊಡ್ತಿದ್ದೇನೆ, ಅಮಾನ್ಯ ಇಡುವ ತೊಂದರೆ ಇಲ್ಲ. ಈಗ ಏನಾಗುತ್ತೆ ಅಂದ್ರೆ ಹೆಚ್ಚಿನವರಿಗೆ, ಈಗ ಹೊರಗಿನವರಿಗೆ ಇದು ನಾನು ಫುಲ್ ಮೆಂಬರ್ ಆಗಿದ್ದೀರಾ ಅಂತ ಗೊತ್ತಿಲ್ಲ. ನನಗೆ ನಿಜವಾಗಿ ನಾನು ಕೇಳಿ ಇವನ್ನು ಕೇಳಿ ಬೆಳಿಗ್ಗೆ ಹೇಳಿದ ಮೇಲೆ ನನಗೆ ಕನ್ಫರ್ಮ್ ಆಗಿದ್ದೆ. ಏಕೆಂದ್ರೆ ಗೊತ್ತಿರೋದಿಲ್ಲ, ಮರ್ತೋಗಿದ್ದಾರೆ. ವಯಸ್ಸಾದವರಿಗೆಲ್ಲ ನಾವು ಕಟ್ಟಿದ್ದೇವೆ ಫುಲ್ ಸಾಲ ಆಗಿದೆ ಅಂತ ಗೊತ್ತಿರೋದಿಲ್ಲ. ದಯವಿಟ್ಟು ನನ್ನ ಒಂದು ಅಭಿಪ್ರಾಯ ಹೇಳುತ್ತದೆ, ಪುನಃ ಒಂದು ಅವರಿಗೆ ನೋಟಿಸ್ ಮಾಡಿ ಅವರನ್ನು ಕಟ್ಟುವಂತೆ ಮಾಡುವುದು. ಜೊತೆಗೆ ನಾವೆಲ್ಲ ಕೊರೋನಾದಲ್ಲಿ ಡೈರೆಕ್ಟ್ ಆಗಿರುವಾಗ ಏನಾಯಿತು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ 6 ಶಾಲೆಯ ಮಕ್ಕಳಿಗೆ ನಗು ಫೌಂಡೇಶನ್ ಮತ್ತು ಟಚ್ ವೀವ್ ಕಂಪನಿ ವತಿಯಿಂದ ಪೌಷ್ಟಿಕಾಹಾರ ವಿತರಿಸಿದರು. ನಗು ಫೌಂಡೇಶನ್ ಮತ್ತು ಟಚ್ ವೀವ್ ಕಂಪನಿಯ ಸಹಯೋಗದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ 6 ಶಾಲೆಗಳ 150 ಮಕ್ಕಳಿಗೆ 6 ವಾರಗಳ ಕಾಲ ಅತ್ಯುತ್ತಮ ಗುಣಮಟ್ಟದ ಪೌಷ್ಟಿಕ ಆಹಾರವನ್ನು ನೀಡಲಾಯಿತು. ಈ ಯೋಜನೆಯ ಅನುಷ್ಠಾನಕ್ಕಾಗಿ ಫೌಂಡೇಶನ್ ರವರು
18,000 ಖರ್ಚು ಮಾಡಿದ್ದಾರೆ. ವಾರಕ್ಕೆ 4 ದಿನಗಳಂತೆ ಪ್ರತಿದಿನವೂ ಕೂಡ ವಿಶೇಷ ಪೌಷ್ಟಿಕ ಆಹಾರವಾದ ತೆಂಗಿನಕಾಯಿ ಲಡ್ಡು, ಶೇಂಗಾ ಲಾಡು, ಸಿರಿಧಾನ್ಯಗಳ ಲಾಡು, ಗೋಡಂಬಿ ಬಿಸ್ಕೆಟ್, ಹೆಸರು ಕಾಳು, ಕಡಲೆಕಾಳು, ಹಸಿರು ಬಟಾಣಿ ಕಾಳು ಮತ್ತು ಬಾಳೆಹಣ್ಣು ನೀಡಿದ್ದಾರೆ. ಇದರ ಲಾಭವನ್ನ ಹೇರೂರು ಶಾಲೆಯ 50 ಮಕ್ಕಳು, ಹೆದ್ಗರ್ ಶಾಲೆಯ 29 ಮಕ್ಕಳು, ಎಲೆಮಡಲು ಶಾಲೆಯ 21 ಮಕ್ಕಳು, ಮೇದಕಿ ಶಾಲೆಯ 8 ಮಕ್ಕಳು, ತಲಮಕ್ಕಿ ಶಾಲೆಯ 21 ಮಕ್ಕಳು ಮತ್ತು ಸುಂಕದಗದ್ದೆ ಶಾಲೆಯ 21 ಮಕ್ಕಳು ಪಡೆದಿದ್ದಾರೆ. ಬಡ ಮತ್ತು ಅಪೌಷ್ಟಿಕತೆಯನ್ನು ನಿವಾರಿಸಲು ಶ್ರಮಿಸಿದ ನಗು ಫೌಂಡೇಶನ್ ಪ್ರವರ್ತಕರಾದ ಶ್ರೀಮತಿ ದೀಪ್ತಿ ಅವರಿಗೆ ಟಚ್ ವ್ಯೂ ಕಂಪನಿಗೆ ಎಲ್ಲಾ ಶಾಲೆಯ ಪರವಾಗಿ ಧನ್ಯವಾದ ಅರ್ಪಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ಕ್ಯಾರ್ಪೇಟೆ ಪಟ್ಟಣದಲ್ಲಿ ಪ್ರತಿಷ್ಠಾಪಿಸಿರುವ ಹಿಂದೂ ಗಣಪತಿ ವಿಸರ್ಜನಾ ಮಹೋತ್ಸವ ಇರುವ ಬೆನ್ನಲ್ಲೇ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಮಿತಿ ಸಭೆ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣದ ಧರ್ಮಧ್ವಜ ಸೇವಾ ಸಮಿತಿ ವತಿಯಿಂದ ಪ್ರತಿಷ್ಠಾಪಿಸಿರುವ ಹಿಂದೂ ಶ್ರೀರಾಮ ಗಣಪತಿಯ ವಿಸರ್ಜನಾ ಮಹೋತ್ಸವವು ಇದೇ ಸೆಪ್ಟೆಂಬರ್ 28ರ ಶನಿವಾರ ಕ್ಯಾರ್ಪೇಟೆ ಪಟ್ಟಣದಲ್ಲಿ ನಡೆಯಲಿರುವ ಹಿನ್ನೆಲೆಯಲ್ಲಿ ಟೌನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುಮಾರಾಣಿ ಅವರ ಅಧ್ಯಕ್ಷತೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರ ಶಾಂತಿ ಸಮಿತಿ ಸಭೆ ನಡೆಯಿತು. ಕ್ಯಾರ್ಪೇಟೆ ಪಟ್ಟಣವು ಕೋಮು ಸೌಹಾರ್ದತೆಗೆ ಹಾಗೂ ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ರಾಜ್ಯದಲ್ಲಿಯೇ ಹೆಸರುವಾಸಿಯಾಗಿದ್ದು, ಈ ಬಾಂಧವ್ಯವು ಇದೇ ರೀತಿ ಮುಂದುವರಿಯಬೇಕು. ರಾಜ್ಯಕ್ಕೆ ಸೌಹಾರ್ದತೆಯ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ನಡೆಯಲಿರುವ ಹಿಂದೂ ಮಹಾ ಗಣಪತಿಯ ವಿಸರ್ಜನಾ ಮೆರವಣಿಗೆ ಹಾಗೂ ಪೂಜಾ ಸಮಾರಂಭದಲ್ಲಿ ಭಾಗವಹಿಸೋಣ ಎಂದು ಸುಮಾರಾಣಿ ಮನವಿ ಮಾಡಿದರು. ಕ್ಯಾರ್ಪೇಟೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಬರುವ ಹಿಂದೂ ಮಹಾಗಣಪತಿಯ ಮೆರವಣಿಗೆಯನ್ನ ಮುಸ್ಲಿಂ ಬಾಂಧವರು ಸ್ವಾಗತಿಸಿ ಪೂಜೆ ಮಾಡಿ ಪ್ರಸಾದ ಹಾಗೂ ಮಜ್ಜಿಗೆ ಪಾನಕ ವಿತರಿಸಿ ಸಮಾಜಕ್ಕೆ ಭಾವೈಕ್ಯತೆಯ ಸಂದೇಶ ಸಾರೋಣ ಎಂದು ಮನವಿ ಮಾಡಿದ ಪುರಸಭೆ ಮಾಜಿ ಅಧ್ಯಕ್ಷ ನಟರಾಜ್, ಕ್ಯಾರ್ಪೇಟೆ ಪಟ್ಟಣದ ಇತಿಹಾಸದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ಇದುವರೆಗೂ ಯಾವುದೇ ಸಂಘರ್ಷ ನಡೆದಿಲ್ಲ, ಮುಂದೆಯೂ ನಡೆಯುವುದಿಲ್ಲ. ಮುಸ್ಲಿಂ ಹಾಗೂ ಹಿಂದೂಗಳಾದ ನಾವೆಲ್ಲರೂ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅಣ್ಣ ತಮ್ಮಂದಿರಂತೆ ಒಂದಾಗಿ ಜೀವನ ನಡೆಸುತ್ತಿದ್ದೇವೆ. ಅಂತೆಯೇ ಮುಂದೆಯೂ ನಾಡಿಗೆ ನಾವೆಲ್ಲರೂ ಒಂದಾಗಿ ಭಾವೈಕ್ಯತೆಯ ಸಂದೇಶ ನೀಡೋಣ ಎಂದು ನಟರಾಜ್ ತಿಳಿಸಿದರು. ಪುರಸಭೆ ಮಾಜಿ ಅಧ್ಯಕ್ಷರಾದ ಕೆ ಗೌಸ್ ಖಾನ್, ಮುಖಂಡರಾದ ಸೌದಿ ಫಯಾಜ್, ನದೀಂ, ನಯಾಜ್ ಪಾಷಾ, ದಲಿತ ಮುಖಂಡ ಊಚನಹಳ್ಳಿ ನಟರಾಜು, RSS ಮಂಜುನಾಥ್, ರೆಹಮಾನ್, ಸೈಯದ್ ಖಲೀಲ್, ಸೈಯದ್ ಮನವರ್, ರಿಯಾಜ್ ಖಾನ್, ನಲ್ಲಿ ರಿಯಾಜ್, ಚಂದ್ಬಯ್ಯ, ಕಾರ್ಖಾನೆ ಬಶೀರ್ ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ದರು. ಅಲ್ಲಿ ನಾಗಮಂಗಲದಲ್ಲಿ ತಮಗೆಲ್ಲ ಗೊತ್ತಿರೋ ಹಂಗೆ ಅಲ್ಲೂ ಕೂಡ ಒಂದು ಪೀಸ್ ಕಮಿಟಿ ಮಾಡ್ತಾ ಇದ್ದಾರೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಲೀಡರ್ಶಿಪ್ಪಲ್ಲಿ. ಮತ್ತು ಅಲ್ಲಿಂದ ಕೆಲವೊಂದು ಮುಖಂಡರನ್ನೆಲ್ಲ ಕರೆಸಿ ಮಾತುಕತೆ ಮಾಡಿದ್ರು. ಹಾಗಾಗಿ ಸರು ನೀವು ಕಂಟಿನ್ಯೂ ಮಾಡಿ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರು. ತಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಬಾರಿನೂ ಕ್ಯಾರ್ಪೇಟೆನಲ್ಲಿ ಶಾಂತಿಯುತವಾಗಿ ನಾವು ಗಣೇಶನ ವಿಸರ್ಜನೆ ಮಾಡಿದ್ದೀವಿ. ಲಾಸ್ಟ್ ಇಯರ್ ನಾನೇ ಇದ್ದೆ. ಲಾಸ್ಟ್ ಇಯರ್ ಭಾಳ ಚೆನ್ನಾಗಿ ವಿಸರ್ಜನೆ ಆಯಿತು. ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಲೇ ಇಲ್ಲ. ಎಲ್ಲರೂ ಕೂಡ ನಾವು ಒಂದೇ ಅನ್ನೋ ಭಾವನೆ, ಒಂದೇ ಅನ್ನೋ ಮೆಸೇಜ್ನ ನಾವು ಬೇರೆಯವ್ರಿಗೆ ಕೊಟ್ಟಿದ್ದೀವಿ. ಅದೇ ಥರ ಈ ವರ್ಷನೂ ಕೂಡ ಮಾಡೋಣ ಅಂತ ತಮಗೆಲ್ಲರಿಗೂ ಇನ್ವೈಟ್ ಮಾಡಿದ್ದೀವಿ. ಇದ್ರ ಬಗ್ಗೆ ತಮ್ಮದೇನಾದರೂ ಅಭಿಪ್ರಾಯಗಳು ಅಥವಾ ನಾವು ಹೆಂಗೆ ಹಬ್ಬನ ಇನ್ನೂ ಚೆನ್ನಾಗಿ ಆಚರಣೆ ಮಾಡ್ಬೋದು ಅಂತ ತಮ್ಮ ಸಲಹೆಗಳನ್ನೆಲ್ಲ ತಗೊಂಡು ನಾವು ಏನು ಅದಕ್ಕೆ ಸಹಕಾರ ಕೊಡಬೇಕು ಅದನ್ನು ಸಂಪೂರ್ಣ ಸಹಕಾರ ಪೊಲೀಸ್ ಇಲಾಖೆ ಕಡೆಯಿಂದ ಕೊಡ್ತೀವಿ. ತಮ್ಮ ಕಡೆಯಿಂದ ನಾವು ಬೇರೆ ಈಗ ಆಲ್ರೆಡಿ ಎಲ್ಲ ಕಡೆ ಏನು ಸ್ಪ್ರೆಡ್ ಆಗಿದೆ, ಪ್ರತಿ ಗಣೇಶ ಹಬ್ಬದಲ್ಲೂ ಒಂದು ಗಲಾಟೆ ಆಗಲೇಬೇಕು, ಕಾಮನ್ ಆಗೋಗಿದೆ ಅದು ಅನ್ನೋ ಒಂದು ಮೆಸೇಜು ಸ್ಪ್ರೆಡ್ ಆಗಿ ಹೋಗ್ತಾ ಇದೆ. ಅದು ಫಾಲ್ಸ್ ಆಗಿ ಸ್ಪ್ರೆಡ್ ಆಗ್ತಾಯಿದೆ. ಬಟ್ ನಮ್ಮಲ್ಲಿ ಯಾರಲ್ಲೂ ಆ ಥರ ಮನೋಭಾವ ಇಲ್ಲ. ಎಲ್ಲರೂ ಕೂಡ ಎಲ್ಲ ಹಬ್ಬನ ಜೊತೆ ಸೇರಿ ಮಾಡಿದ್ದೀವಿ. ಹಾಗಾಗಿ ನಮ್ಮಲ್ಲಿ ಯಾವುದೂ ಆ ಥರ ಭಾವನೆ ಏನಾದರೂ ಸಜೆಷನ್ಸ್ ಇದ್ದರೆ ಅಥವಾ ನಾವು ಈ ಥರ ಮಾಡಿದರೆ ಇನ್ನೂ ನಾವು ಚೆನ್ನಾಗಿ ಮಾಡ್ಬೋದು ಅನ್ನೋದೇನಾದರೂ ಇದ್ದರೆ ಮುಕ್ತವಾಗಿ ಚರ್ಚೆ ಮಾಡೋಣ. ಹಾಗಾಗಿ ಎರಡೂ ಕಮ್ಯುನಿಟಿಯವ್ರನ್ನ ಬೇರೆ ಎಲ್ಲ ಥರ ಕಮ್ಯುನಿಟಿಯವ್ರನ್ನ ನಾವು ಕರೆದು ನಿಮ್ಮ ಅಭಿಪ್ರಾಯಗಳನ್ನ ಪಡೆದು ನಮ್ಮಿಂದ ಏನು ಸಹಕಾರ ಬೇಕು ಅಂತ ಕೇಳೋಕ್ಕೆ ಕರಿತೀವಿ. ತಾವು ಮಾತಾಡ್ಬೋದು. ಯಾವ್ದಾದ್ರು ಏನಾದರೂ ಸಜೆಷನ್ಸ್ ಇದ್ದರೆ ಅಥವಾ ನಾವು ಈ ಥರ ಪಾಲನೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಅನ್ನೋದೇನಾದರೂ ಇದ್ದರೆ ಹೇಳ್ಬೋದು ಸಭೆನಲ್ಲಿ. ಇನ್ನು ಕಾರ್ಯಕ್ರಮದ ಪಟ್ಟಿ ಏನಾದರೂ ಕೊಟ್ಟರೆ ಕೆಲವೊಂದು ನಮಗೆ ಈ ಸತಿ ಕೆಲವೊಂದು ರಿಸ್ಟ್ರಿಕ್ಷನ್ಸು ನಿರ್ಬಂಧನೆಗಳನ್ನ ಹೇಳಿದ್ದಾರೆ, ಇದೇ ಥರ ಮಾಡಿ ಅಂತ. ಸೊ ನಾವು ಕೂಡ ಅದನ್ನು ಶೇರ್ ಮಾಡ್ತೀವಿ. ನಮ್ಮ ಜೆಂಡೆ ಎಲ್ಲ ಅಂಥವು ತರಿಸಿ ಇನ್ನೂ ಎಕ್ಸ್ಟ್ರಾ 1 hour ನಾವು ಸ್ಟೇಷನ್ ಮುಂದೆ 1 hour ನಿಲ್ಲಿಸಿದ್ವಿ, ಇಲ್ಲೇ ಮಾಡು ಇಲ್ಲೇ ಓಡಿ ಅಂತ. ಅದಕ್ಕೆ ನಮ್ಮ ರಿಕ್ವೆಸ್ಟ್ ಏನು ಅಂದರೆ ಆದಷ್ಟು ನಮ್ಮ ಸಂಸ್ಕೃತಿನ ನಾವು ಉಳಿಸೋಣ ಅಂತ. ಈಗ ಸಂಸ್ಕೃತಿ ಬೇಡ ಅಂತ. ಈಗ ನಮ್ಮ ಯುವ ಪೀಳಿಗೆಗೆ ನಮ್ಮ ಸಂಸ್ಕೃತಿ ಹೆಂಗಿದೆ ಅಂತ ತೋರಿಸ್ಬೇಕಲ್ವಾ ನಾವು. ಅದು ವೆಸ್ಟರ್ನ್ ಕಲ್ಚರು, ನಮ್ಮ ಕಲ್ಚರ್ ಬಟ್ ಈ ಸತಿಗೆ ಅದು ಸಾಹೇಬ್ರ ಹತ್ರ ಒಂದು ಚರ್ಚೆ ಮಾಡಿ ನಾನು ಹೇಳ್ತೀನಿ.
ರೆಸ್ಟ್ರಿಕ್ಷನ್ಸ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಡಿಸ್ಕಸ್ ಮಾಡಿ ಹೇಳ್ತೀನಿ. ಮ್ಯಾಕ್ಸಿಮಮ್ ಅದನ್ನು ನೀವು ಸ್ಟಾಪ್ ಮಾಡೋದು ಉತ್ತಮ. ಅಕಸ್ಮಾತ್ ಇನ್ಸಿಸ್ಟ್ ಮಾಡ್ತಾರೆ ಅಂದರೆ ಅದನ್ನ ಒಂದ್ಸತಿ ಸರ್ ಹತ್ರ ಚರ್ಚೆ ಮಾಡ್ತೀನಿ. ನಾಳೆ ಇನ್ನೊಂದ್ಸತಿ ಡಿಸ್ಕಸ್ ಮಾಡಿ ಹೇಳ್ತೀನಿ ಅದೊಂದು ವಿಚಾರಕ್ಕೆ. ಅದರ್ವೈಸ್ ಇದು ಬೇರೆ ಯಾವುದ್ರಲ್ಲೂ ನಮ್ಮ ರೆಸ್ಟ್ರಿಕ್ಷನ್ಸೇ ಇಲ್ಲ. ನೀವು ಎಷ್ಟು ಟಮಟೆ ತರ್ತಿರೋ, ಎಷ್ಟು ಡೊಲ್ ತರ್ತಿರೋ, ಎಷ್ಟಾದರೂ ತನ್ನಿ. ಇನ್ನೂ 1 hour ಎಕ್ಸ್ಟ್ರಾ ನಾವೇ ನಿಂತ್ಕೊಂಡು ಜೊತೆಯಲ್ಲೇ ನಿಂತ್ಕೊಂಡು ಮಕ್ಳು ಎಷ್ಟಾದ್ರೂ ಡ್ಯಾನ್ಸ್ ಮಾಡಲಿ, ಎಷ್ಟಾದರೂ ಎಂಜಾಯ್ ಮಾಡಲಿ, ಅದಕ್ಕೆ ನಮ್ಮ ಫುಲ್ ಸಪೋರ್ಟ್ ಇದೆ. ಹಬ್ಬ ಅಂದ್ರೇ ವಿತ್ ಲಾಟ್ಸ್ ಆಫ್ ಹ್ಯಾಪಿನೆಸ್, ಖುಷಿಯಾಗಿರಬೇಕು, ಎಂಜಾಯ್ ಮಾಡೋದೇ ಹಬ್ಬ. ಅದಕ್ಕೇ ಹೇಳೋದು ಎಲ್ಲ ಏನು ನಮ್ಮ ಸಂಸ್ಕೃತಿನ ಉಳಿಸಿ ನಾವು ಹಬ್ಬ ಮಾಡೋಣ ಅಂತ. ಅದೇ ನಮ್ಮ ಅಜೆಂಡಾ. ನ್ಯೂಸ್ ಸಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲ ಸಮೀಪದ ಕಾರಗುಂದ ಗೌಡ ಸಮಾಜದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಮಧ್ಯವರ್ಜನ ಶಿಬಿರ ಸಮಾರೋಪ ಸಮಾರಂಭ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗಡೆಯವರ ಕೃಪಾಶೀರ್ವಾದದೊಂದಿಗೆ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಮಡಿಕೇರಿ ತಾಲೂಕು ಬೆಟಗೇರಿ ವಲಯವರ ಆಶಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಡಿಕೇರಿ ತಾಲೂಕು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ ಬೆಳ್ತಂಗಡಿ, ಜನಜಾಗೃತಿ ವೇದಿಕೆ ಕೊಡಗು ಜಿಲ್ಲೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವ್ಯಸನ ಮುಕ್ತಿ ಮತ್ತು ಸಂಶೋಧನಾ ಕೇಂದ್ರ ಲಾಯಿಲಾ ಉಜಿರೆ, ಆರಕ್ಷಕ ಇಲಾಖೆ ಭಾಗಮಂಡಲ, ನವಜೀವನ ಸಮಿತಿ ಮಡಿಕೇರಿ ತಾಲೂಕು, ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಮಡಿಕೇರಿ ತಾಲೂಕು, ಸ್ಥಳೀಯ ಸಂಘ ಸಂಸ್ಥೆಗಳು ಮತ್ತು ಊರಿನ ದಾನಿಗಳ ಸಹಕಾರದೊಂದಿಗೆ 8 ದಿನಗಳಿಂದ ಜರುಗಿದ 1855ನೇ ಮಧ್ಯವರ್ಜನ ಶಿಬಿರದ ಕುಟುಂಬ ದಿನ ಮತ್ತು ಸಮಾರೋಪ ಸಮಾರಂಭ ಕಾರುಗುಂದ ಗೌಡ ಸಮಾಜದಲ್ಲಿ ನಡೆಯಿತು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ರಾಣಿ ಮಾಚಯ್ಯ ಇವರು ಕುಟುಂಬ ದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಪ್ರಾದೇಶಿಕ ನಿರ್ದೇಶಕರಾದ ವಿವೇಕ್ ವಿನ್ಸೆಂಟ್ ಪಾಯಸ್ ಬೆಳ್ತಂಗಡಿ ಕುಟುಂಬ ದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಕೌಟುಂಬಿಕ ಜೀವನದ ಮಹತ್ವವನ್ನು ಬೋಧಿಸಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಶಿಬಿರಾರ್ಥಿಗಳಿಗೆ ಶುಭ ಹಾರೈಸಿದರು. 1855ನೇ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬೆಳ್ಳ್ಯನ ಚಂದ್ರಪ್ರಕಾಶ್ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದಾನಿಗಳನ್ನು, ಸಂಘ ಸಂಸ್ಥೆಗಳನ್ನು ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸಿದವರನ್ನು ಅಭಿನಂದಿಸಿ ಮಾತನಾಡಿದರು. ಭಾರತ ಸರ್ಕಾರ ಕಾಫಿ ಮಂಡಳಿ ನಿರ್ದೇಶಕ ಬೆಟ್ಟಗೇರಿ ವಿಎಸ್ಎಸ್ಎನ್ ಅಧ್ಯಕ್ಷರಾದ ತಳೂರು ಕಿಶೋರ್ ಕುಮಾರ್ ಮಾತನಾಡಿ, 8 ದಿನಗಳ ಕಾಲ ಚಿಕಿತ್ಸೆ ಪಡೆದ ಶಿಬಿರಾರ್ಥಿಗಳು ಪಾನಮುಕ್ತರಾದ ತಮ್ಮಿಂದ ಸದೃಢ ಸಮಾಜ ನಿರ್ಮಾಣವಾಗಲಿ ಎಂದರು. ಕಾರ್ಯಕ್ರಮದಲ್ಲಿ 1855ನೇ ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಗೌರವಾಧ್ಯಕ್ಷ ಟಿಎಂ ಅಯ್ಯಪ್ಪ, ಕೊಡಗು ಜಿಲ್ಲಾ ಜನಜಾಗೃತಿ ವೇದಿಕೆ ಉಪಾಧ್ಯಕ್ಷ ಧನಂಜಯ್ ಅಗೋಳಿಕಜೆ, ಶಿಬಿರ ವ್ಯವಸ್ಥಾಪನಾ ಸಮಿತಿ ಕೋಶಾಧಿಕಾರಿ ಮೀರನ ಮುತ್ತಣ್ಣ, ಕಾರಗುಂದ ಕಾಫಿ ಬೆಳೆಗಾರ ಕೊಪ್ಪಡ ಪಳಂಗಪ್ಪ, ಚೇರಂಬಾಣೆ ಗೌಡ ಸಮಾಜದ ನಿರ್ದೇಶಕರುಗಳಾದ ಕೊಡಗನ ತೀರ್ಥಪ್ರಸಾದ್, ನಯನೀರ ಹೇಮಲತಾ, ಇಡಿಕೇರಿ ಪ್ರವೀಣ್, ಮುಕ್ಕಾಟಿ ನಾಣಯ್ಯ, ಕಾರಗುಂದ ಕೃಷಿಪತ್ತಿನ ಸಹಕಾರ ಸಂಘ ಅಧ್ಯಕ್ಷ ನಾಪಂಡ ರಾಲಿ ಮಾದಯ್ಯ, ಮೇಲ್ವಿಚಾರಕರು, ಸಿಬ್ಬಂದಿಗಳು, ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಪದಾಧಿಕಾರಿಗಳು, ಪ್ರಗತಿ ಬಂಧು ಸ್ವಸಹಾಯ ಸಂಘದ ಸದಸ್ಯರುಗಳು, ನವಜೀವನ ಸಮಿತಿ ಸದಸ್ಯರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಕಾರ್ಯಕ್ರಮದಲ್ಲಿ ವರುಣಿಕ ಪ್ರಾರ್ಥಿಸಿ ಧನಂಜಯ್ ಅಗುಳಿಕಜೆ ಸ್ವಾಗತಿಸಿದರು. ಆಕಾಶವಾಣಿ ನಿರೂಪಕಿ ಹಾಗೂ ಶ್ರೀ ಧರ್ಮಸ್ಥಳ ಶೌರ್ಯ ವಿಪತ್ತು ನಿರ್ವಹಣಾ ಘಟಕ ಮಡಿಕೇರಿ ತಾಲೂಕು ಕ್ಯಾಪ್ಟನ್ ಬಾಲೆಯಡ ದಿವ್ಯ ಮಂದಪ್ಪ ಕಾರ್ಯಕ್ರಮ ನಿರೂಪಿಸಿ ಬೆಟ್ಟಗೇರಿ ವಲಯ ಮೇಲ್ವಿಚಾರಕರಾದ ವಿದ್ಯಾ ಬಿಎಚ್ ವಂದಿಸಿದರು. ಬಂಧುಗಳೇ, ಮದ್ಯ ಮಾಡೋದ್ರಿಂದ ಹಲವಾರು ತಮ್ಮ ಜನರು ಮನೆ ಮಠ ಎಲ್ಲವನ್ನು ಕಳ್ಕೊಂಡಿದ್ದಾರೆ ಅಥವಾ ಕುಟುಂಬದಲ್ಲಿ ಕಲಹಗಳಿಂದಾಗಿ ತುಂಬಾ ತೊಂದರೆಯನ್ನು ಅನುಭವಿಸಿದ್ದಾರೆ. ನಿಜವಾಗಿ ಮದ್ಯ ವ್ಯಸನೆಯನ್ನು ಬಿಡಬೇಕು ಮತ್ತು ಬಹಳ ಹಿಂದಿನಿಂದಲೇ ಮಹಾತ್ಮ ಗಾಂಧೀಜಿಯವರು ಹೇಳಿದರು, ರಾಮರಾಜ್ಯ ಸ್ಥಾಪನೆಯಾಗಬೇಕು, ದುಶ್ಚಟವನ್ನು ಬಿಡಬೇಕು ಅಂತೇಳುವಂಥ ಒಂದು ಮಾತನ್ನು ಹೇಳಿದರು. ಅಂದ್ರೆ ದೇಶಕ್ಕಾಗಿ ನಾವು ಏನು ಮಾಡಬೇಕು, ಸಮಾಜಕ್ಕಾಗಿ ನಾವು ಏನು ಮಾಡಬೇಕು, ಕುಟುಂಬಕ್ಕಾಗಿ ಏನು ಮಾಡಬೇಕು ಅಂತ ನಿಮ್ಮ ಗುರಿ ಇದ್ದರೆ ಈ ಮದ್ಯವನ್ನು ತ್ಯಜಿಸಬೇಕು. ಆಗ ಈ ವಿಷಯಗಳು ಬರೋದು. ದೇಶಕ್ಕೆ, ಸಮಾಜಕ್ಕೆ, ಕುಟುಂಬಕ್ಕೆ ನೀವು ಏನಾದರೂ ಮಾಡಲು ಹೊರಟ್ರೆ ಈ ಮದ್ಯ ಕುಡಿಯುವಂಥ ಚಟ ಯಾರಿಗೂ ಬರೋದಿಲ್ಲ. ಯಾಕೆಂದ್ರೆ ನಾವಲ್ಲಿ ಬ್ಯುಸಿಯಾಗಿ ಇರ್ತೀವಿ. ಹಾಗಾಗಿ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗಿದೆ. ಅಂದ್ರೆ ಇವತ್ತು ಇದರಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರದ ಗುರಿ ಏನು, ಆದಾಯ ಬರಬೇಕು ಅಂತ. ಮೊನ್ನೆ ನಾವು ನೋಡಿದ್ವಿ, ಈಗಿನ ಸರ್ಕಾರ ಏನು ಮಾಡಿದೆ, 1500 ಕೋಟಿ ರೂಪಾಯಿ ಆದಾಯ ಬರಬೇಕು ಅಂತೇಳಿ ಸ್ಥಗಿತವಾದಂತಹ ಎಲ್ಲ ಮದ್ಯದ ಅಂಗಡಿಗಳನ್ನು ಹಳ್ಳಿಗಳಲ್ಲಿ ಮದ್ಯದ ಅಂಗಡಿಗಳು ತೆಗೆಯುವಂತ ಒಂದು ಕಾರ್ಯಕ್ರಮಕ್ಕೆ ಹೊರಟಿದೆ. ಎಲ್ಲೆಲ್ಲಿ ಹಳ್ಳಿಯಲ್ಲಿ ಮದ್ಯದ ಅಂಗಡಿ ಬರುತ್ತದೋ ಅವಾಗ ಎಲ್ಲರೂ ಅದಕ್ಕೆ ಕುಡುಕರಾಗಿ ಹೊರಡುತ್ತಾರೆ. ಆದುದರಿಂದ ನಾನು ಒಂದು ಮಾತು ಹೇಳೋದು, ಎಲ್ಲೇ ತೆಗೀಲಿ ಏನೇ ಇರಲಿ ಆ ಶಿಬಿರಾರ್ಥಿಗಳು ಭಾಗವಹಿಸಿದರಷ್ಟೇ ನಾವುಗಳು ಕೂಡ ನಾವು ಅದನ್ನು ತ್ಯಜಿಸಬೇಕು ಅಂತೇಳಿ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಿದ್ದೇನೆ. ಮಂಜುನಾಥ ಸ್ವಾಮಿಯ ಪ್ರಸಾದ ರೂಪದಲ್ಲಿ ಬಂದಂತ ಈ 55 ಜನರಿಗೆ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಮದ್ಯವನ್ನು ಬಿಡುವ ವ್ಯವಸ್ಥೆಯನ್ನ ಮಂಜುನಾಥ ಸ್ವಾಮಿ ನೀಡಿದ್ದಾನೆ ಅಂತ ನನ್ನ ಅನಿಸಿಕೆ.
ನಾವು ಜನಜಾಗೃತಿ ಸಮಿತಿಯ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲಿ ಜಿಲ್ಲಾ ಸಮಿತಿಯಲ್ಲಿದ್ದೀವಿ, ರಾಜ್ಯ ಸಮಿತಿಯಲ್ಲಿದ್ದೀವಿ. ನಮ್ಮ ಈ ಕಾರ್ಯಕ್ರಮ ಧರ್ಮಸ್ಥಳದಲ್ಲಿ ಮದ್ಯವನ್ನು ತ್ಯಜಿಸುವಂತ, ಮದ್ಯವಾದ ಚಟವನ್ನು ಬಿಡಿಸುವಂತ ಕಾರ್ಯಕ್ರಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಶ್ರೀ ಡಿ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಕೊಡಗಿನಲ್ಲಿ ಹಲವಾರು ಮಧ್ಯವರ್ಜನ ಶಿಬಿರಗಳನ್ನು ನಾವು ಮಾಡಿದ್ದೇವೆ. ಕೂಡಿಗೆಯಿಂದ ಹಿಡಿದು ಪಿರಿಯಾಪಟ್ಟಣ, ಹುಣಸೂರು, ಈ ಭಾಗದ ಮಡಿಕೇರಿ, ಗೋಣಿಕೊಪ್ಪ, ಪೊನ್ನಂಪೇಟೆ ಎಲ್ಲ ಹಲವಾರು ಕ್ಷೇತ್ರಗಳ ಊರಲ್ಲಿ ನಾವು ಮಧ್ಯವರ್ಜನ ಶಿಬಿರ ಮಾಡ್ತಾ ಇದ್ದೇವೆ. ಅವರನ್ನ ಸರಿದಾರಿಗೆ ತರಬೇಕು, ಅವರನ್ನ ಸಮಾಜದ ಮುಖ್ಯ ವಾಹಿನಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಹೇಳಿ ಈ 55 ಜನರನ್ನ ಇವತ್ತು ಮನೆಗೆ ಕಳಿಸ್ತಾ ಇದ್ದೀವಿ. ನಿನ್ನೆ ಇವರಿಗೆ ಶಿಬಿರಾಂತ್ಯ ಕಾರ್ಯಕ್ರಮ ನಡೆದಿದೆ ಅಲ್ವಾ? ನಿನ್ನೆ ಕಣ್ಣೀರು ಹಾಕಿದ್ದಾರೆ ಇವರು. ನಮ್ಮ ನಂದಕುಮಾರ್ನವ್ರನ್ನ ಎತ್ತಿ ಹೆಗಲ ಮೇಲೆ ಕೂರಿಸಿಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮುಂದೆ ಆಣೆ ಮಾಡಿ, ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಮದ್ಯ ಸೇವಿಸೋದಿಲ್ಲ, ಈ ನಾಡಿನ ಸತ್ಪ್ರಜೆಯಾಗಿ ನಾವು ಭಾಗವಹಿಸ್ತೀವಿ, ಇನ್ನು ಈ ಮದ್ಯವನ್ನು ನಾವು ಮುಟ್ಟುವುದೇ ಇಲ್ಲ, ಮನೆಗೆ ತರುವುದೇ ಇಲ್ಲ ಅಂತ ಹೇಳಿ ನಿನ್ನೆ ಒಂದು ಶಪಥ ಮಾಡಿದ್ದಾರೆ. ಯೋಜನೆಗಳನ್ನ ನಮ್ಮ ಧರ್ಮಸ್ಥಳ ಮಾಡ್ತಾ ಇದೆ. ಹಲವಾರು ಅಪಪ್ರಚಾರಗಳು ಬರ್ತಾ ಇದೆ. ಮೈಕ್ರೋ ಫೈನಾನ್ಸ್ ಇರ್ಬೋದು, ಮದ್ಯದ ಅಂಗಡಿಯವರು ಇರ್ಬೋದು, ಎಲ್ಲ ನಮ್ಮ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಇದೆ, ಇದ್ದೇ ಇದೆ. ನಾಯಿ ಬಗಳಿದರೆ ದೇವಲೋಕ ಏನು ಹಾಳಾಗೋದಿಲ್ಲ. ವೀರೇಂದ್ರ ಹೆಗಡೆ ಯಾರು ಅಂತ ಗೊತ್ತು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಇದರ ಬಗ್ಗೆ ಒಂದು ಅವಿನಾಭಾವ ಸಂಬಂಧ ಇದೆ. ಅದನ್ನು ಯಾರು ಏನ್ ಮಾಡಿದ್ರು ಅದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಹಲವಾರು ಕಾರ್ಯಕ್ರಮಗಳನ್ನ ಶ್ರೀ ಡಿ ವೀರೇಂದ್ರ ಹೆಗಡೆ ಅವರು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸಂತೋಷ ಹಾಗೂ ಸುಖಕರವಾಗಿ ಕಳೆದಿದ್ದಲ್ಲಿ ಭಾವಿಸುತ್ತಾ, ಅದೇ ರೀತಿಯಲ್ಲಿ ನಮ್ಮ ಮಾತೆಯಂದಿರು ಕೂಡ ಸುಮಾರು ಎಷ್ಟೋ ವರ್ಷಗಳಿಂದ ಕುಳಿತಿರ್ಬೋದು, ಹಲವಾರು ತಪ್ಪುಗಳನ್ನು ಮಾಡಿರ್ಬೋದು. ಕುಳಿತ ಮೇಲೆ ಮನಸ್ಸು ಯಾವುದು ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಇವಾಗ ಬದಲಾವಣೆ ಆಗಬೇಕು ಅಂತೇಳಿ ಅವರೇ ಬಯಸಿದ್ದಾರೆ, ಬಯಸಿ ಬದಲಾವಣೆ ಕೊಟ್ಟಿದ್ದಾರೆ. ನಾವುಗಳು ಕೂಡ ಅವರ ಮನೆಗೆ ಬಂದಲ್ಲಿ ಅವರನ್ನು ಸ್ವಲ್ಪ ಸಮಾಧಾನವಾಗಿ ನಾವು ಮಕ್ಕಳು ತಪ್ಪು ಮಾಡಿದರೆ ಯಾವ ರೀತಿ ಸಮಾಧಾನಿಸುತ್ತದೆ, ಅದೇ ರೀತಿಯಲ್ಲಿ ಸೇವೆಯನ್ನು ಒಗ್ಗೂಡಿಸಿಕೊಂಡು ಹೋಗ್ಬೇಕು. ನಮ್ಮ ಸಮಾಜ ಬಲಿಷ್ಠರಾಗಬೇಕು, ನಾವು ಭಾರತದ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪೂಜ್ಯ ಹೆಗ್ಗಡೆಯವರು ನಮ್ಮೂರಲ್ಲಿ ದೇವಸ್ಥಾನಗಳಿದ್ರೆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಸಹಕಾರವನ್ನು ನೀಡಿದ್ದಾರೆ. ನಮ್ಮೂರಲ್ಲಿ ಸರ್ಕಾರಿ ಶಾಲೆಗಳಿರ್ಬೋದು, ಅನುದಾನಿತ ಶಾಲೆಗಳಿರ್ಬೋದು, ಈ ವರ್ಷ ಸುಮಾರು 72 ಲಕ್ಷ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಿಗೆ ಶಾಲಾ ಮಕ್ಕಳಿಗೆ ಕೂತ್ಕೊಡುವಂತಹ ಡೆಸ್ಕ್ ಬೆಂಚಿನ ನೆರವನ್ನು ಈ ವರ್ಷ ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಪ್ರತಿ ಶಾಲೆಗೆ ಹೋಗಿ ಕೇಳಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕಾರ್ಕಳ ತಾಲೂಕು ಕಚೇರಿ ಬಳಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ಕಾರ್ಕಳ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ವತಿಯಿಂದ ಅನಿರ್ದಿಷ್ಟ ಅವಧಿ ಮುಷ್ಕರವನ್ನ ಕಾರ್ಕಳ ತಾಲೂಕು ಕಚೇರಿ ಬಳಿ ನಡೆಯಿತು. ಗ್ರಾಮ ಆಡಳಿತಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು, ಸೇವಾ ಸೌಲಭ್ಯಗಳನ್ನು ಒದಗಿಸಲು ಮತ್ತು ಮೊಬೈಲ್ ಆಪ್ಗಳಲ್ಲಿನ ನಿರಂತರವಾಗಿ ಕೆಲಸ ಮಾಡುವಂತೆ ಹೇರಲಾಗುತ್ತಿರುವ ಒತ್ತಡವನ್ನು ನಿಲ್ಲಿಸಲು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಕಾರ್ಕಳ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಪ್ರಶಾಂತ್ ಎನ್ಎಸ್, ಪ್ರಧಾನ ಕಾರ್ಯದರ್ಶಿ ಆದರ್ಶ ಶೆಟ್ಟಿ, ಉಪಾಧ್ಯಕ್ಷರಾದ ರವಿಚಂದ್ರ ಪಾಟೀಲ್, ಖಜಾಂಚಿ ಅಭಿಷೇಕ್ ಕುಮಾರ್, ಸಂಘಟನೆ ಕಾರ್ಯದರ್ಶಿ ಸಿ ಮಾರುತಿ, ತಾಲೂಕಿನ 24 ಗ್ರಾಮ ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಅರುಣ್ ಭಟ್, ಕಾರ್ಕಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲು ಸಮೀಪದ ಕಾರಗುಂದ ಗೌಡ ಸಮಾಜದಲ್ಲಿ ಮಧ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಕಳ ತಾಲೂಕು ಕಚೇರಿ ಬಳಿ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ 6 ಶಾಲೆಯ ಮಕ್ಕಳಿಗೆ ಪೌಷ್ಟಿಕ ಆಹಾರ ವಿತರಿಸಲಾಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.